ಆರ್ ಜಿ ವ್ಲಾಗ್ಸ್ಗೆ ಎಲ್ಲರಿಗೂ ನಮಸ್ತೆ. ಇವತ್ತಿನ ಸ್ಪೆಷಲ್ ಏನು ಅಂತ ಅಂದರೆ, ನಾನು ಮಲೆನಾಡು ಶೈಲಿಯ ಅಕ್ಕಿ ಕಡುಬನ್ನ ಮಾಡ್ತಿದ್ದೀನಿ. ಯಾಕಂದರೆ ನಾನು ಮಲೆನಾಡೋಳು, ನಮ್ಮೂರು ಸೊರಬ. ಅಲ್ಲಿ ಜಾಸ್ತಿ ಅಕ್ಕಿ ಕಡುಬನ್ನ ಮಾಡ್ತಾರೆ, ಚೆನ್ನಾಗಿರುತ್ತೆ ನಾನ್ ವೆಜ್ ಜೊತೆಗೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನ್ ವೆಜ್ ಜೊತೆಗೆ ಚಿಕನ್ ಸಾರು ಮಟನ್ ಸಾರು ಮಾಡಿದಾಗ ಭಾಳ ಚೆನ್ನಾಗಿರುತ್ತೆ ಅದು ಕಾಂಬಿನೇಷನ್. ಮೊದಲು ಒಂದು ಗ್ಲಾಸ್ ರೈಸ್ ಮಾಡ್ಕೊಂಡಿದ್ದೀನಿ, ಮೆತ್ತಗೆ ಮಾಡ್ಕೋಬೇಕು ರೈಸು. ಅದಕ್ಕೆ ಒಂದು ಚಮ್ ನೀರು ಹಾಕ್ತಿದ್ದೀನಿ ಇವಾಗ. ಅಂದರೆ ನಿಮಗೆ ಎಷ್ಟು ಬೇಕು ಅಂತ ನೋಡಿ ಕ್ವಾಂಟಿಟಿ ಮಾಡಿ. ನಮ್ಮ ಮನೆಗೆ ಸ್ವಲ್ಪ ಇವತ್ತು ನೆಂಟರು ಬರ್ತಿದ್ದಾರೆ, ಹಂಗಾಗಿ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ. ಈಗ ಈ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಈಗ ಇದು ಚೆನ್ನಾಗಿ ಕುದಿಬೇಕು. ಈಗ ನೀರು ಕುದೀತಿದೆ, ರೈಸು ಚೆನ್ನಾಗಿ ಮೆತ್ತಗಾಗಿದೆ. ಈ ಟೈಮಲ್ಲಿ ನಾವು ಅಕ್ಕಿ ರವೆನ ಹಾಕಬೇಕು. ಅಕ್ಕಿ ರವೆ ಮನೆಯಲ್ಲೇ ಮಾಡಿರೋದಿದ್ದು. ನಾನು ಎಷ್ಟು ಅಂದಾಜಿಗೆ ಒಂದು 2 ಗ್ಲಾಸ್ ಹಾಕಿರ್ತೀನಿ. ಈಗ ಚೆನ್ನಾಗಿ ನಾವು ಕಲಿಸ್ಕೋಬೇಕು. ಅದನ್ನು ಈ ಥರ ಚೆನ್ನಾಗಿ ಕಲಸಿ ಇದನ್ನು ಒಂದು 5 ಮಿನಿಟು ಪ್ಲೇಟ್ ಹಾಕಿ ಮುಚ್ಚಬೇಕು. ಈ 5 ಮಿನಿಟ್ ಅದರಲ್ಲಿ ಚೆನ್ನಾಗಿ ಬೇಯಬೇಕು, ಅದು ಸಣ್ಣ ಉರಿ ಒಳಗೆ. ಈಗ 10 ನಿಮಿಷ ಚೆನ್ನಾಗಿ ಬೇಯಿಸಿದ್ದೀನಿ ಇದನ್ನೀಗ ಒಂದು ದೊಡ್ಡ ತಟ್ಟೆ ಹಾಕೋಬೇಕು. ಇಲ್ಲ ಪಾಸ್ ಮಾಡಿ. ಈಗ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನಾದ್ಕೋಬೇಕು ಚೆನ್ನಾಗಿ. ಈ ಥರ ಚೆನ್ನಾಗಿ ನಾದ್ಕೊಂಡು ಈ ಥರ ಉದ್ದಕ್ಕೆ ಕಟ್ಟಬೇಕು. ಇದನ್ನು 2 ಥರ ಕಟ್ತಾರೆ. ಈ ಥರ ಉದ್ದಕ್ಕೂ ಕಟ್ತಾರೆ ಮತ್ತು ರೌಂಡಕ್ಕೂ ಮಾಡ್ತಾರೆ. ಈ ಥರ ಆಗುತ್ತೆ. ಸ್ವಲ್ಪ ಮಧ್ಯ ನೀರು ಹಾಕೊಂಡ್ರೆ ನಮಗೆ ಕೈಗೆ ಅಂಟೋದಿಲ್ಲ. ಇದನ್ನು ಒಬ್ಬೊಬ್ರು ಏನು ಮಾಡ್ತಾರೆ, ಹಿಂಗೆ ಅಗ್ಲ ಈ ಥರ ತಟ್ಟಿ ಈ ಥರ ಮಾಡ್ತಾರೆ. ಈ ಥರ ಮಾಡಿ ಇದನ್ನು ರೌಂಡು ಫುಲ್ ಮಾಡ್ತಾರೆ. ಈ ಥರ ಬೌಲ್ನ ಇದನ್ನು 2 ಥರನೂ ಮಾಡ್ತಾರೆ. ಈಗ ಕಡುಬೆಲ್ಲ ಕಟ್ಟಿದ್ದೀನಿ. ಅದ್ರಿಗೆ ಕಟ್ಟೋ ಮುಂದೆನೇ ನಾವು ಇಡ್ಲಿ ಪಾತ್ರೆ ಬೇಯಿಸೋಕೆ ಇಟ್ಕೋಬೇಕು, ಬಿಸಿ ಆಗೋಕ್ಕೆ. 1 ಪ್ಲೇಟ್ ಅಷ್ಟೇ ಇಟ್ಟಿದ್ದೀನಿ ನಾನು, ಅದನ್ನು ಉಲ್ಟಾ ಮಾಡಿ ಇಟ್ಟಿದ್ದೀನಿ. ಈಗ ನೀರು ಕುದೀತಿದೆ. ಇವಾಗ ನಾನು ಒಂದೊಂದೇ ಕಡುಬನ್ನ ಜೋಡಿಸ್ತೀನಿ. ಈ ಥರ ಎಲ್ಲ ಕಡುಬು ಜೋಡಿಸಿ ಇವಾಗ ಹವೆಯಲ್ಲಿ ಬೇಯಿಸ್ಬೇಕು. ಒಂದು 1/4 ಗಂಟೆ ಬಿಟ್ಟರೆ ಕಡುಬು ರೆಡಿ ಆಗುತ್ತೆ. ಕಡುಬು ಬೆಂದಿದೆ. ಇವಾಗ ಇದನ್ನು ಈಗ ಮುಂದೆ ತೆಗೆದು ನೀರು ಹಾಕಿ ಈಗ ತೆಳ್ಳು ಕಟ್ ಮಾಡ್ಕೋಬೇಕು. ನಾನು ಮಟನ್ ಸಾರು ಮಾಡಿದ್ದೀನಿ. ಈಗ ಟೇಸ್ಟ್ ನೋಡೋಣ. ಈಗ ಟೇಸ್ಟ್ ನೋಡ್ತಿದ್ದೀನಿ ಹೆಂಗಾಗಿದೆ ಅಂತೇಳಿ. ನಿಜವಾಗ್ಲೂ ಅಕ್ಕಿ ರೊಟ್ಟಿ, ಅಕ್ಕಿ ಐಟಮ್ಸ್ ಇಷ್ಟಪಡೋರಿಗೆ ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಇಷ್ಟಪಟ್ಟು ನಿಜವಾಗ್ಲೂ ದಿವಸ ಮಾಡ್ಕೊಂಡು ತಿಂತೀರಾ. ಇದನ್ನು ಟ್ರೈ ಮಾಡಿ, ಚೆನ್ನಾಗಿದೆ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾರ ಮಿಸ್ಟೇಕ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ.